ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಹೇಳ್ತಾ ಇರುವ ಈ ಸ್ಟೋರಿ ಯಾವುದೇ ಸಿನಿಮಾ ಸ್ಟೋರಿಗಿಂತ ಕಡಿಮೆ ಇಲ್ಲ. ಈ ಸ್ಟೋರಿಯಲ್ಲಿ ಟ್ವಿಸ್ಟು, ಥ್ರಿಲ್ಲು, ಸಸ್ಪೆನ್ಸು ಎಲ್ಲವೂ ಇದೆ. 3 ಮಹಿಳೆಯರಿಗಾಗಿ ಕಾಡಿನಲ್ಲಿ 15 ಗಂಟೆಗಳ ಕಾಲ ನಡೆದ ರೋಚಕ ಕಾರ್ಯಾಚರಣೆ ಇದು. ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವಿದು. ಒಂದು ಇಡೀ ರಾತ್ರಿ ಕೇರಳದ ಜನ ನಿದ್ದೆ ಬಿಟ್ಟು ಕಾದ ಪ್ರಕರಣವಿದು. ನಮ್ಮ ದೇಶ ಇವತ್ತು ಎಷ್ಟೇ ಮುಂದುವರೆದಿದ್ರು ಕೆಲವೊಂದು ಹಳ್ಳಿ ಪ್ರದೇಶಗಳ ಜನರ ಜೀವನ ಹಾಗೇ ಇದೆ. ಹಳ್ಳಿಗಳಲ್ಲಿ ಕಾಡಿಗೆ ಹೋಗೋದು ಕಾಮನ್. ಕಾಡಿನ ಮಧ್ಯೆಯೇ ಹುಟ್ಟಿ ಬೆಳೆದ ಹಳ್ಳಿ ಜನರು ಆಗಾಗ ಕಾಡಿಗೆ ಹೋಗಿ ಬರ್ತಾ ಇರ್ತಾರೆ. ಈ ವಿಡಿಯೋ ನೋಡ್ತಾ ಇರುವ ನಿಮ್ಮಲ್ಲಿ ತುಂಬಾ ಜನ ಕಾಡಿನ ಮಧ್ಯೆ ಹುಟ್ಟಿ ಬೆಳೆದವರು ಇರಬಹುದು. ಕಾಡಿಗೆ ಹೋಗಿ ಸೊಪ್ಪು ಕಟ್ಟಿಗೆ ತರೋದು ಹಳ್ಳಿ ಜನರ ದಿನನಿತ್ಯದ ಬದುಕು. ಇನ್ನು ಕೆಲವು ಹಳ್ಳಿಗಳಲ್ಲಿ ದನ ಮೇಯಿಸಲು ಕೂಡ ಕಾಡಿಗೆ ಹೋಗ್ತಾರೆ. ಇದೆಲ್ಲ ಹಳ್ಳಿ ಜನರ ದಿನನಿತ್ಯದ ಬದುಕು. ಇದೇ ರೀತಿ ಕೇರಳದ 3 ಮಹಿಳೆಯರು ಸೇರಿಕೊಂಡು ದನ ಮೇಯಿಸಲು ಕಾಡಿಗೆ ಹೋಗಿದ್ದಾರೆ. ಹಾಗಂತ ಅದು ಸಾಮಾನ್ಯ ಕಾಡು ಅಂತ ಅಂದುಕೊಳ್ಳಬೇಡಿ. ಕ್ರೂರ ಪ್ರಾಣಿಗಳಿರುವ ದಟ್ಟಾರಣ್ಯ ಅದು. ಹುಲಿ, ಚಿರತೆ, ಆನೆ ಹೀಗೆ ಎಲ್ಲ ಕ್ರೂರ ಪ್ರಾಣಿಗಳು ಕೂಡ ಈ ಕಾಡಿನಲ್ಲಿ ಓಡಾಡ್ತಾವೆ. ಸೂರ್ಯ ಮುಳುಗೋದ್ರೊಳಗೆ ಮನೆಗೆ ಬಂದ್ರೆ ಆಯ್ತು ಅಂತ ಮಹಿಳೆಯರು ದಿನನಿತ್ಯದಂತೆ ಕಾಡಿನ ದಾರಿ ಹಿಡಿದಿದ್ರು. ಹೀಗೆ ಕಾಡಿಗೆ ಹೋದ ಮಹಿಳೆಯರು ವಾಪಸ್ ಬರೋದಿಲ್ಲ. ಇದರಿಂದ ಮನೆಯವರಿಗೆ ಭಯ ಶುರುವಾಗುತ್ತೆ. ಏನಾಯ್ತೋ ಏನೋ ಅಂತ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸ್ತಾರೆ. ಊರಿನ ಜನ ಸೇರಿಕೊಂಡು ಕಾಡಿನೊಳಗೆ ಹೋಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಏನೇ ಮಾಡಿದ್ರು ಮಹಿಳೆಯರ ಸುಳಿವೇ ಸಿಗ್ಲಿಲ್ಲ. ಕೊನೆಗೆ ಇದು ನಮ್ಮಿಂದ ಆಗುವ ಕೆಲಸ ಅಲ್ಲ ಅಂತ ಸುರಕ್ಷಾ ತಂಡಗಳಿಗೆ ವಿಷಯ ಮುಟ್ಟಿಸಲಾಗುತ್ತೆ. ಕೂಡಲೇ ನೆರವಿಗೆ ಧಾವಿಸಿದ ರಕ್ಷಣಾ ತಂಡಗಳು ತಮ್ಮ ಕಾರ್ಯಾಚರಣೆಯನ್ನ ಶುರು ಮಾಡ್ತಾವೆ. ಇಡೀ ಕಾಡಿಗೆ ಡ್ರೋನ್ ಹಾರಿಸಿ ಹುಡುಕಲಾಗುತ್ತೆ. ಶೋಧಕ್ಕಾಗಿ 50 ಜನರ 4 ತಂಡಗಳನ್ನೇ ರಚಿಸಲಾಗುತ್ತೆ. ಏನೇ ಮಾಡಿದ್ರು ಮಹಿಳೆಯರ ಸುಳಿವು ಸಿಕ್ಕಿರಲಿಲ್ಲ. ಬರೋಬ್ಬರಿ 15 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ. ಒಂದು ಕಡೆ ಹುಡುಕಾಟ ನಡೆಯುತ್ತಿದ್ರೆ ಅತ್ತ ಕಾಡಿನಲ್ಲಿ ಸಿಲುಕಿಕೊಂಡ ಮಹಿಳೆಯರು ಆನೆ, ಹುಲಿಗಳ ಹಿಂಡಿನಿಂದ ತಪ್ಪಿಸಿಕೊಳ್ಳಲು ಹರ ಸಾಹಸ ಪಡ್ತಾ ಇದ್ರು. ದಿನನಿತ್ಯ ಓಡಾಡುವ ಕಾಡಾದ್ರೂ ಎಲ್ಲಿದ್ದೇವೆ ಅನ್ನೋದು ಅವರಿಗೆ ಗೊತ್ತೇ ಆಗ್ಲಿಲ್ಲ. ಯಾವ ಕಡೆ ಹೋಗೋದಕ್ಕೂ ದಾರಿ ಸಿಗ್ತಾ ಇರಲಿಲ್ಲ. ಆ 3 ಮಹಿಳೆಯರು ದಟ್ಟಾರಣ್ಯದಲ್ಲಿ ಅಕ್ಷರಶಃ ಕಂಗಾಲಾಗಿ ಬಿಟ್ಟಿದ್ರು. ಈ ಮಹಿಳೆಯರಿಗೆ ಕಾಡಿನಲ್ಲಿ ದಾರಿ ತಪ್ಪಿಸಿದ್ದು ಅದೊಂದು ಬಳ್ಳಿ. ಅಷ್ಟಕ್ಕೂ ಈ ಮಹಿಳೆಯರ ಕತೆ ಮುಂದೇನಾಯ್ತು? ದಾರಿ ತಪ್ಪಿಸಿದ ಆ ಬಳ್ಳಿಯಾದ್ರೂ ಯಾವುದು? ಕಾರ್ಯಾಚರಣೆ ಯಾವ ರೀತಿಯೆಲ್ಲ ನಡೆಯಿತು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಾಡಿನ ನಡುವೆ ಬದುಕೋದು ನಾವಂದುಕೊಂಡಷ್ಟು ಸುಲಭವಲ್ಲ. ಸಿಟಿಯ ಲೈಫ್ನಿಂದ ಬೇಸತ್ತವರಿಗೆ 1-2 ದಿನ ಕಾಡಿನಲ್ಲಿ ಬದುಕೋದು ತುಂಬಾನೇ ಖುಷಿ ಕೊಡುತ್ತೆ. ಕಾಡಿನಲ್ಲಿ ಸುತ್ತಾಡೋದಕ್ಕೆ ಅಂತಾನೆ ಸಿಟಿ ಮಂದಿ ಬಿಡುವು ಮಾಡ್ಕೊಂಡು ಬರ್ತಾರೆ. ಇದೆಲ್ಲ 1-2 ದಿನಕ್ಕೆ ಮಾತ್ರ ಚಂದ. ಪ್ರತಿನಿತ್ಯ ಇಲ್ಲಿ ಬದುಕಬೇಕು ಅಂದ್ರೆ ಹಲವು ಸವಾಲುಗಳನ್ನ ಎದುರಿಸಬೇಕು. ಇದೇ ರೀತಿ ಕೇರಳದ ಎರ್ನಾಕುಲಂನ ಕೊತ್ತಮಂಗಲಂನ 3 ಮಹಿಳೆಯರು ದಿನನಿತ್ಯದಂತೆ ತಮ್ಮ ಹಸುಗಳನ್ನ ಮೇಯಿಸಲು ಕಾಡಿನ ದಾರಿ ಹಿಡಿದಿದ್ರು. ಇವರಿಗೆ ಕಾಡೇನು ಹೊಸದಾಗಿರ್ಲಿಲ್ಲ. 64 ವರ್ಷದ ಪಾರುಕುಟ್ಟಿ, 56 ವರ್ಷದ ಡಾರ್ಲಿ ಹಾಗೂ 48 ವರ್ಷದ ಮಾಯಾ ಈ 3 ಮಹಿಳೆಯರು ಸೇರಿಕೊಂಡು ಕಾಡಿನಲ್ಲಿ ಸಾಕ್ತಾ ಇದ್ರು. ಹೀಗೆ ಹೋದ ಮಹಿಳೆಯರು ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬರ್ತಾ ಇದ್ರು. ಆದರೆ ಸಂಜೆ 4 ಗಂಟೆ ಆದ್ರೂ ಈ 3 ಸುಳಿವಿರಲಿಲ್ಲ. ಇದರಿಂದ ಮನೆಯವರಿಗೆ ಆತಂಕ ಶುರುವಾಗುತ್ತೆ. ಮೊದಲೇ ದಟ್ಟಾರಣ್ಯ, ಕಾಡಿನ ಮೃಗಗಳೇನಾದ್ರೂ ದಾಳಿ ಮಾಡಿದ್ವಾ ಅನ್ನುವ ಭಯ ಶುರುವಾಗುತ್ತೆ. ಆದರೆ ಆರಂಭದಲ್ಲಿ ಒಂದು ಧೈರ್ಯ ಇತ್ತು. ಅದೇನಪ್ಪ ಅಂದ್ರೆ ಮಾಯಾ ಬಳಿ ಒಂದು ಫೋನ್ ಇತ್ತು. ಒಂದು ವೇಳೆ ಬಾರದೇ ಇದ್ರೆ ಫೋನ್ ಮಾಡಿದ್ರೆ ಆಯ್ತು ಅಂತ ಮನೆಯವರು ಧೈರ್ಯ ಮಾಡಿಕೊಂಡ್ರು. ಹೀಗೆ ಸಂಜೆ 4 ಗಂಟೆವರೆಗೆ ಕಾದ ಗ್ರಾಮಸ್ಥರು ಇನ್ನು ತಡ ಮಾಡಿದ್ರೆ ಆಗೋದಿಲ್ಲ ಅಂತ ಮಾಯಾಗೆ ಫೋನ್ ಮಾಡ್ತಾರೆ. ಏನೋ ಪುಣ್ಯ ಕಾಡಿನ ಮಧ್ಯೆ ಇದ್ರೂ ಕೂಡ ಮಾಯಾ ಫೋನ್ ರಿಂಗ್ ಆಗಿತ್ತು. ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ಮಾಯಾ ನಾವು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದೇವೆ ಅಂತ ಭಯದಿಂದಲೇ ಹೇಳ್ತಾಳೆ. ನಾವು ದಾರಿ ತಪ್ಪಿ ಬಂದಿದ್ದೇವೆ, ಎಲ್ಲಿದ್ದೇವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಭಯದಿಂದಲೇ ಹೇಳಿಬಿಡ್ತಾರೆ. ಕೂಡಲೇ ಊರಿನ ಗ್ರಾಮಸ್ಥರು ಮಹಿಳೆಯರನ್ನ ಹುಡುಕೋದಕ್ಕೆ ಮುಂದಾಗ್ತಾರೆ. 5-6 ಕಿಲೋಮೀಟರ್ ಕಾಡಿನಲ್ಲಿ ಹುಡುಕಾಡಿದ್ರು ಮಹಿಳೆಯರು ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ನಾವು ಯಾವುದೋ ಗುಡ್ಡದ ಮೇಲೆ ಬಂದು ಕುಳಿತಿದ್ದೇವೆ, ನಮಗೆ ಯಾವ ಕಡೆ ಬರಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ, ದಯವಿಟ್ಟು ನಾವಿದ್ದ ಕಡೆ ಬನ್ನಿ ಅಂತ ಮಾಯಾ ಫೋನ್ನಲ್ಲಿ ಹೇಳ್ತಾಳೆ. ಅಷ್ಟೇ, ಅಲ್ಲಿಗೆ ಫೋನ್ ಕಟ್ ಆಗುತ್ತೆ. ಇದ್ದ ಅಲ್ಪ ಸ್ವಲ್ಪ ನೆಟ್ವರ್ಕ್ ಕೂಡ ಹೋಗುತ್ತೆ. ಪುನಃ ಕಾಲ್ ಮಾಡಿದ್ರೆ ನಾಟ್ ರೀಚೇಬಲ್ ಅಂತ ಬರ್ತಾ ಇತ್ತು. ಇನ್ನು ಗ್ರಾಮಸ್ಥರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ವಿಷಯ ಮುಟ್ಟಿಸ್ತಾರೆ.
ಅರಣ್ಯ ಇಲಾಖಾ ಸಿಬ್ಬಂದಿ ಕೂಡ ಈ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಕೂಡಲೇ 50 ಜನ ಸಿಬ್ಬಂದಿಗಳು ಈ ಹಳ್ಳಿಗೆ ಧಾವಿಸಿ ಬರ್ತಾರೆ. ತಡ ಮಾಡದೆ 50 ಜನರ 4 ತಂಡವನ್ನ ಮಾಡಲಾಗುತ್ತೆ. ಮೊದಲು ಡ್ರೋನ್ ಹಾರಿಸಿ ಹುಡುಕುವ ಪ್ರಯತ್ನ ನಡೆಯುತ್ತೆ. ಆದರೆ ಕತ್ತಲಾಗಿದ್ರಿಂದ ಈ ಪ್ರಯತ್ನವನ್ನ ಹೆಚ್ಚು ಹೊತ್ತು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟೊತ್ತಿಗಾಗಲೇ ಕಾರ್ ಗತ್ತಲು ಆವರಿಸಿತ್ತು. ಕಾಡಿನಲ್ಲಿ ಬೆಳಗಿನ ಸಮಯದಲ್ಲಿ ಹೋಗೋದಕ್ಕೂ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ರಾತ್ರಿ ಸಮಯದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡೋದು ಅಷ್ಟು ಸುಲಭವಲ್ಲ. ಆದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಕತ್ತಲನ್ನು ಲೆಕ್ಕಿಸದೆ ಕಾರ್ಯಾಚರಣೆ ಶುರು ಮಾಡ್ತಾರೆ. ಸುರಕ್ಷಾ ತಂಡಗಳಿಗೆ ಗ್ರಾಮಸ್ಥರು ಸಾಥ್ ಕೊಡ್ತಾರೆ. ಒಂದ್ ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದ್ರೆ ಅತ್ತ ಮಹಿಳೆಯರು ಜೀವ ಕೈಯಲ್ಲಿ ಹಿಡಿದು ಕುಳಿತಿದ್ರು. ಅವರಿಗೆ ರಾತ್ರಿ ಆಗ್ತಾ ಇದ್ದಂತೆ ಹುಲಿಗಳ ಗರ್ಜನೆ ಕೇಳಿಸ್ತಾ ಇತ್ತು. ಕಾಡು ಪ್ರಾಣಿಗಳ ವಿಚಿತ್ರ ಶಬ್ದ ಕೇಳಿಸ್ತಾ ಇತ್ತು. ಆನೆಗಳ ಹಿಂಡಂತೂ ಪಕ್ಕದಲ್ಲೇ ಹೋಗಿತ್ತು. ಆದರೆ ಮಹಿಳೆಯರು ಮಾತ್ರ ಏನೇನೋ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಒಬ್ಬರಿಗೊಬ್ರು ಕೈ ಹಿಡಿದು ಧೈರ್ಯ ತುಂಬಿಕೊಳ್ತಾ ಇದ್ರು. ಕೊನೆಗೆ ಪಕ್ಕದಲ್ಲೇ ಬಂಡೆ ಇರೋದು ಗೊತ್ತಾಗುತ್ತೆ. ಕೂಡ್ಲೆ ಆ ಬಂಡೆ ಏರಿ ಕುಳಿತುಕೊಳ್ತಾರೆ ಮಹಿಳೆಯರು. ಇತ್ತ ಶೋಧ ಕಾರ್ಯ ಮುಂದುವರೆದಿತ್ತು. ಫೋನ್ ಮಾಡಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತ ತೋಚದ ಅರಣ್ಯಾಧಿಕಾರಿಗಳಿಗೆ ಅದೊಂದು ವಿಷಯ ನೆನಪಾಗುತ್ತೆ. ಸಂಜೆ 4 ಗಂಟೆಗೆ ಮಾಯಾ ಫೋನ್ ಮಾಡಿದ್ಲು ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಗ್ರಾಮಸ್ಥರ ಬಳಿ ಮಾಯಾ ಫೋನ್ನಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಕೇಳ್ತಾರೆ. ಆಗ ಗ್ರಾಮಸ್ಥರು ಅದೊಂದು ಮಾತನ್ನ ಹೇಳ್ತಾರೆ, ನಾವು ಎಲ್ಲಿದ್ದೇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದರೆ ನಾವು ಇರುವ ಪಕ್ಕದಲ್ಲಿ ನೀರು ಹರಿಯುವ ಶಬ್ದ ಕೇಳಿಸ್ತಾ ಇದೆ ಅಂತ ಮಾಯಾ ಹೇಳಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದನ್ನೇ ಸುಳಿವಾಗಿ ತೆಗೆದುಕೊಳ್ತಾರೆ. ತಮ್ಮ ಕಾರ್ಯಾಚರಣೆಯ ದಾರಿಯನ್ನ ಬದಲಾಯಿಸ್ತಾರೆ. ಪಕ್ಕದಲ್ಲೇ ಒಂದು ಡ್ಯಾಮ್ ಇತ್ತು. ಆ ಭಾಗದಲ್ಲಿ ಹುಡುಕಾಟ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಂದು ಕಡೆ ಪೊಲೀಸರಿಗೆ ಫೋನ್ ಕರೆಯ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡುವಂತೆ ಸೂಚನೆ ನೀಡಲಾಗುತ್ತೆ. ಪೊಲೀಸರು ಕೂಡಲೇ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾರೆ. ಇದರ ಸಹಾಯ ಪಡೆದ ರಕ್ಷಣಾ ಸಿಬ್ಬಂದಿ ಆ ಲೊಕೇಶನ್ ಅನ್ನ ಬೆನ್ನಟ್ಟಿ ಹೋಗ್ತಾರೆ. ಕೊನೆಗೂ ಮಹಿಳೆಯರು ಇರುವ ಲೊಕೇಶನ್ ಗೊತ್ತಾಗಿತ್ತು. ಆದರೆ ಕಾಡಿನಲ್ಲಿ ನಟ್ಟ ನಡುರಾತ್ರಿ ಆ ಜಾಗಕ್ಕೆ ತಲುಪೋದು ಅಷ್ಟು ಸುಲಭವಾಗಿರಲಿಲ್ಲ. ಒಂದ್ ಕಡೆ ಕಾಡು ಪ್ರಾಣಿಗಳ ಭಯ, ಮತ್ತೊಂದು ಕಡೆಯಲ್ಲಿ ಕಗ್ಗತ್ತಲು. ಎಲ್ಲಾ ಸವಾಲುಗಳನ್ನ ದಾಟಿ ರಕ್ಷಣಾ ತಂಡ ಪೊಲೀಸರು ಕೊಟ್ಟಿದ್ದ ಲೊಕೇಶನ್ಗೆ ಹೋಗಿ ನಿಲ್ಲುತ್ತೆ. ಶಾಕಿಂಗ್ ಸಂಗತಿ ಏನ್ ಗೊತ್ತಾ, ಆ ಲೊಕೇಶನ್ನಲ್ಲಿ ಮಹಿಳೆಯರು ಇರಲೇ ಇಲ್ಲ. ಇಲ್ಲೇ ಭಯ ಶುರುವಾಗೋದು. ಮಹಿಳೆಯರು ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾದ್ರ ಇಲ್ಲಿಂದ ಬೇರೆ ಕಡೆ ಹೋಗಿರಬಹುದಾ ಅನ್ನುವ ಪ್ರಶ್ನೆ ರಕ್ಷಣಾ ತಂಡಕ್ಕೆ ಮೂಡುತ್ತೆ. ಹೀಗಾಗಿ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಜೋರು ಶಬ್ದ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಶಬ್ದ ಕಾಡಿನಲ್ಲಿದ್ದ ಮಹಿಳೆಯರಿಗೆ ಕೇಳಿಸುತ್ತೆ. ನಾವು ಇಲ್ಲಿದ್ದೇವೆ ಅನ್ನೋದನ್ನ ಮಹಿಳೆಯರು ಸೂಚಿಸ್ತಾರೆ. ಇಷ್ಟೆಲ್ಲ ಆಗುವಾಗ ಮಹಿಳೆಯರು ಕಾಡಿನಲ್ಲಿ ಕಳೆದು ಹೋಗಿ 15 ಗಂಟೆಯಾಗಿತ್ತು. ಹೀಗೆ 15 ಗಂಟೆಗಳ ಈ ರೋಚಕ ಕಾರ್ಯಾಚರಣೆ ಬಳಿಕ ಸೇಫ್ ಆಗಿ ಮಹಿಳೆಯರು ಮನೆಗೆ ಬರ್ತಾರೆ. ದಾರಿ ತಪ್ಪಿದ್ದು ಹೇಗೆ ಅಂತ ಕೇಳಿದ್ರೆ ಮಹಿಳೆಯರು ಅದೊಂದು ಬಳ್ಳಿಯ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಕಾಡಿಗೆ ಹೋಗುವಾಗ ಹಳ್ಳಿ ಪ್ರದೇಶದಲ್ಲಿ ಈ ಬಳ್ಳಿಯ ಬಗ್ಗೆ ಜನ ಮಾತನಾಡ್ತಾರೆ. ಈ ಬಳ್ಳಿಯನ್ನ ಮುಟ್ಟಿದ್ರೆ ಕಾಡಿನಲ್ಲಿ ದಾರಿ ತಪ್ಪುತ್ತೆ ಅಂತ ಹಳ್ಳಿ ಜನ ಹೇಳ್ತಾರೆ. ಇದೇ ಬಳ್ಳಿಯಿಂದಾಗಿ ನಾವು ದಾರಿ ತಪ್ಪಿದ್ದೇವೆ ಅಂತ ಆ ಮಹಿಳೆಯರು ಹೇಳ್ತಾರೆ. ಅದೇನೇ ಇರಲಿ, ಮಹಿಳೆಯರು ಸೇಫ್ ಆಗಿ ಮನೆಗೆ ವಾಪಸ್ ಆಗಿದ್ದೇ ಖುಷಿಯ ವಿಚಾರ. ಈ ಕಾರ್ಯಾಚರಣೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.